ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅರಿತವರಿಲ್ಲ ವಿಶ್ವಶಕ್ತಿಯ ಸಂಪೂರ್ಣ ಮಹಿಮೆಯನ್ನು, ಅದರ ಹಿರಿಮೆಯನ್ನು. ಅರಿಯಬೇಕಿದೆ ಅಜ್ಞಾನದ ಮುಸುಕಿನಲ್ಲಿ ಮುಚ್ಚಿಹೋಗಿರುವ ಭವ್ಯ ಜ್ಞಾನವನ್ನು, ಅದರ ಹಿಂದೆ ಅಡಗಿರುವ ದಿವ್ಯ ಶಕ್ತಿಯನ್ನು. ಎಲ್ಲವನ್ನೂ ಅರಿತವನು ಒಬ್ಬನೇ, ಸರ್ವಗತನಾದ ಆ ಭಗವಂತನೊಬ್ಬನೇ. ನಾನೊಂದು ಪ್ರತಿಬಿಂಬ, ಮೂಲಬಿಂಬ ಅವನೇ, ಈ ಜಗದೊಡೆಯ ಅವನೊಬ್ಬನೇ. ಅವನನ್ನು ಅರಿಯುವುದು ಅಷ್ಟೂ ಸುಲಭದ ವಿಷಯ ಅಲ್ಲ. ಗ್ರಹಿಸಿ ಅನುಭವಿಸಿದಾಗಲೇ ಅವನ ಮಹಿಮೆಯ ಸ್ಪರ್ಶ ಸೋಕಲು ಸಾಧ್ಯ. ಅದಕ್ಕೂ ಮೊದಲು ನಮಗೆ ಬೇಕು ವಿಘ್ನ ನಿವಾರಕ ಗಣಪತಿಯ ವಿಶೇಷ ಅನುಗ್ರಹ. ಅತ್ಯುತ್ತಮ ಬುದ್ಧಿಶಕ್ತಿಗಾಗಿ, ಪರಿಶುದ್ಧ ವಿವೇಚನೆಗಾಗಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ ಮೋದಕ ಪ್ರಿಯ ಗಣನಾಯಕನನ್ನು. ಸ್ನೇಹಿತರೆ, ಯಾವ ಕಾರ್ಯ ಆರಂಭಿಸಿದರೂ ಮೊದಲು ಗಣಪತಿಯನ್ನು ನೆನಪಿಸುವುದು ನಮ್ಮ ಸಂಸ್ಕೃತಿ. ಆದರೆ ಪ್ರಶ್ನೆ ಏನು ಗೊತ್ತಾ? ಗಣೇಶನಿಗೆ ಯಾಕೆ ಪ್ರಥಮ ಪೂಜೆ? ಪೌರಾಣಿಕ ಕತೆ ಹೇಳುತ್ತದೆ, ಒಮ್ಮೆ ದೇವತೆಗಳ ನಡುವೆ ಒಂದು ಪ್ರಶ್ನೆ ಉದಯವಾಯಿತು. ಎಲ್ಲ ದೇವರಲ್ಲಿ ಯಾರು ಶ್ರೇಷ್ಠ? ಯಾರಿಗೆ ಮೊದಲು ಪೂಜೆ ಸಲ್ಲಬೇಕು? ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲು ದೇವರ್ಷಿ ನಾರದರು ಒಂದು ಸ್ಪರ್ಧೆಯನ್ನು ಸೂಚಿಸಿದರು. ನಿಯಮ ಒಂದೇ, ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಯಾರು ಮೊದಲು ಸುತ್ತಿಬರುತ್ತಾರೋ ಅವರಿಗೆ ಪ್ರಥಮ ಪೂಜೆಯ ಗೌರವ. ಕಾರ್ತಿಕೇಯನು ಕ್ಷಣ ಮಾತ್ರವೂ ತಡಮಾಡಲಿಲ್ಲ. ತಮ್ಮ ಮಯೂರವಾಹನದ ಮೇಲೆ ಕುಳಿತು ಆಕಾಶ ಪಾತಾಳ ದಿಕ್ಕುಗಳತ್ತ ವೇಗವಾಗಿ ಹೊರಟರು. ಗಣಪತಿ ಮಾತ್ರ ಶಾಂತವಾಗಿ ಕುಳಿತಿದ್ದರು. ಎಲ್ಲರೂ ಆಶ್ಚರ್ಯಪಟ್ಟರು. ಸ್ಪರ್ಧೆ ಇಲ್ಲವೇ ಎಂದು ಕೇಳಿದರು. ತಾಯಿ ತಂದೆಯೇ ಸರ್ವಲೋಕ. ಅವರ ಸೇವೆ, ಭಕ್ತಿ, ಜ್ಞಾನವೇ ಸತ್ಯಯಾತ್ರೆ. ಕಾರ್ತಿಕೇಯನು ಬ್ರಹ್ಮಾಂಡ ಸುತ್ತಿ ಬಂದು ನೋಡಿದಾಗ ಗಣಪತಿ ಈಗಾಗಲೇ ವಿಜಯಿ. ಪರಮೇಶ್ವರರು ಘೋಷಿಸಿದರು, ಜ್ಞಾನ, ವಿನಯ ಮತ್ತು ಭಕ್ತಿಯಿಂದ ಯೋಚಿಸುವವನೇ ಶ್ರೇಷ್ಠ. ಆದುದರಿಂದ ಯಾವ ಕಾರ್ಯ ಆರಂಭವಾದರೂ ಗಣಪತಿಗೆ ಪ್ರಥಮ ಪೂಜೆ. ಅಂದಿನಿಂದಲೇ ಗಣಪತಿ ವಿಘ್ನ ನಿವಾರಕ, ಆರಂಭದ ದೇವರು, ಬುದ್ಧಿ, ಸಿದ್ಧಿ, ಸಮೃದ್ಧಿಯ ಪ್ರತೀಕ. ಆದ್ದರಿಂದ ಸ್ನೇಹಿತರೆ, ನಮ್ಮ ಪ್ರತಿಯೊಂದು ಹೊಸ ಹೆಜ್ಜೆಯೂ ಗಣಪತಿಯ ಆಶೀರ್ವಾದದಿಂದಲೇ ಪ್ರಾರಂಭವಾಗಲಿ.